Hello everyone, this is Farhanas. I am going to explain about the wage cut theory. ವಿದ್ಯಾರ್ಥಿಗಳೇ, ಇವತ್ತು ನಾವು ವೇತನ ಬೆಲೆ ನಮ್ಯತೆ ಈ ಒಂದು ಪರಿಕಲ್ಪನೆಯ ಬಗ್ಗೆ ಅಧ್ಯಯನ ಮಾಡೋಣ. ವೇಜ್ ಕಟ್ ಥಿಯರಿ. ಇಂಟ್ರೊಡಕ್ಷನ್. ಸಂಪ್ರದಾಯ ಪಂಥದ ಆದಾಯ, ಉತ್ಪನ್ನ ಮತ್ತು ಉದ್ಯೋಗ ಸಿದ್ಧಾಂತದ ಒಂದು ಅತಿ ಮುಖ್ಯ ಭಾವನೆ ಎಂದರೆ ವೇತನ ಕಡಿತದ ಮೂಲಕ ಪೂರ್ಣೋದ್ಯೋಗವನ್ನು ಸ್ಥಾಪಿಸುವುದಾಗಿದೆ. ಎ ಸೆಂಟ್ರಲ್ tenet of traditional income, output and employment theory is that full employment can be established by cutting wages. ವೇತನ ಕಡಿತ ನೀತಿಯು ಎ.ಸಿ. ಪಿಗುರವರ ಚಿಂತನೆಯಾಗಿದೆ. ದಿ ಪಾಲಿಸಿ ಆಫ್ ವೇಜ್ ಕಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಎ.ಸಿ. ಪಿಗು. ಎ.ಸಿ. ಪಿಗುರವರ ಪ್ರಕಾರ ವೇತನದ ದರಗಳನ್ನು ಕಡಿಮೆ ಮಾಡುವ ಮಾರ್ಗದಿಂದ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಬಹುದು ಮತ್ತು ಆ ಮೂಲಕ ಪೂರ್ಣೋದ್ಯೋಗವನ್ನು ಸ್ಥಾಪಿಸಬಹುದಾಗಿರುತ್ತದೆ. ಪಿಗು ಅಭಿಪ್ರಾಯಪಟ್ಟಿರುವಂತೆ ಸರ್ಕಾರದ ಎಲ್ಲ ಮಧ್ಯಪ್ರವೇಶಿಕೆಗಳನ್ನು ತೆಗೆದುಹಾಕಿದಾಗ ಮತ್ತು ಸ್ಪರ್ಧೆಯ ಒತ್ತಡಗಳು ಮುಕ್ತವಾಗಿ ಕೆಲಸ ನಿರ್ವಹಿಸಲು ಅವಕಾಶವನ್ನು ಕಲ್ಪಿಸಿದಾಗ ವೇತನ ದರಗಳ ಅತಿ ಜಾಣ್ಮೆಯ ನಿರ್ವಹಣೆಯು ಪೂರ್ಣೋದ್ಯೋಗವನ್ನು ಸ್ಥಾಪಿಸಲು ಸಹಕರಿಸುತ್ತದೆ. ಅವರ ಮಾತಿನಲ್ಲಿಯೇ ಹೇಳುವುದಾದರೆ, ಪರಿಪೂರ್ಣವಾದ ಮುಕ್ತ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರೂ ಉದ್ಯೋಗಕ್ಕೆ ನೇಮಕಗೊಳ್ಳುವ ರೀತಿಯಲ್ಲಿ ವೇತನ ದರಗಳು ಬೇಡಿಕೆಯೊಡನೆ ಸಂಬಂಧ ಹೊಂದುವ ಬಲವಾದ ಪ್ರವೃತ್ತಿಯು ಯಾವಾಗಲೂ ಕಾರ್ಯಾಚರಣೆಯಲ್ಲಿರುತ್ತದೆ. Meaning, according to A.C. Pigu, the way of reducing wage rates can provide employment opportunities to more people and thereby establish full employment. As Pigu opined, all interventions by the government, full employment is established by the most intelligent management of wage rates when the pressure of competition are removed and labor is allowed to operate freely. In his own words, there is always in operation a strong tendency for wage rates to be related to demand in such a way that in perfect free competition. ಪಿಗುರವರ ಈ ಪರಿಕಲ್ಪನೆಯನ್ನು ನಾವು ಸೂತ್ರದ ಮೂಲಕ ವಿವರಿಸಬಹುದಾಗಿದೆ. N is equal to QY divided by W. ಈ ಸೂತ್ರದಲ್ಲಿ N ಎಂಬುದು ಉದ್ಯೋಗಕ್ಕೆ ನೇಮಿಸಿಕೊಂಡ ಕೆಲಸಗಾರರ ಸಂಖ್ಯೆಯನ್ನು, Q ಎಂಬುದು ವೇತನಗಳ ಮತ್ತು ಸಂಬಳಗಳ ರೂಪದಲ್ಲಿ ಗಳಿಸಲಾದ ಆದಾಯದ ಭಾಗವನ್ನು, Y ಎಂಬುದು ರಾಷ್ಟ್ರೀಯ ಆದಾಯವನ್ನು ಮತ್ತು W ಎಂಬುದು ಹಣರೂಪಿ ವೇತನ ದರ ಇವುಗಳನ್ನು ಪ್ರತಿನಿಧಿಸುತ್ತಿವೆ. This principle represents by the Pigu can be explained by the following formula. N is equal to QY divided by W. In this formula, N represents the number of workers employed, Q is the share of income earned in the form of wages and salaries, Y is the national income, and W is the wage rate in money form. ಹಣರೂಪಿ ವೇತನ ದರವನ್ನು ಕಡಿಮೆ ಮಾಡುವ ಮೂಲಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬಹುದು ಎಂದು ಪಿಗು ನಂಬಿದ್ದಾರೆ. ಆ ಪ್ರಕಾರ ವೇತನ ದರಗಳನ್ನು ಕಡಿಮೆಗೊಳಿಸುವಿಕೆಯೇ ಪೂರ್ಣೋದ್ಯೋಗಕ್ಕೆ ಸ್ಥಾಪನೆಗೆ ಪ್ರಮುಖ ಅಸ್ತ್ರವಾಗಿ ಪರಿಣಮಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪಿಗು ಬಿಲೀವ್ಡ್ ದ್ಯಾಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕುಡ್ ಬಿ ಇನ್ಕ್ರೀಸ್ಡ್ ಬೈ ಲೋವರಿಂಗ್ ದಿ ಮನಿ ವೇಜ್ ರೇಟ್. According to that, cutting the wage rate can be the results in full employment. ಈಗ ವೇತನ ಕಡಿತದ ಪರಿಣಾಮವನ್ನು ನೋಡೋಣ. ವೇತನ ಕಡಿತವು ಸರಕುಗಳ ಬೆಲೆಗಳ ಕುಸಿತಕ್ಕೆ ಕಾರಣವಾಗುತ್ತದೆ ಎಂಬುದು ಪಿಗುರವರ ವಾದವಾಗಿದೆ. ಒಂದು ಸ್ಪರ್ಧಾತ್ಮಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣರೂಪಿ ವೇತನಗಳನ್ನು ಕಡಿಮೆ ಮಾಡಿದಾಗ ಉತ್ಪಾದನಾ ವೆಚ್ಚವು ಕಡಿಮೆಯಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ಸರಕುಗಳ ಬೆಲೆಗಳು ಇಳಿಯುತ್ತವೆ.
ಬೆಲೆಗಳು ಇಳಿದಾಗ ಸರಕುಗಳಿಗೆ ಕಡಿಮೆ ಬೇಡಿಕೆಯು ಅಧಿಕಗೊಳ್ಳುತ್ತದೆ ಮತ್ತು ಮಾರಾಟವು ಹೆಚ್ಚಾಗುತ್ತದೆ. ಮಾರಾಟದ ಹೆಚ್ಚಳದ ಕಾರಣದಿಂದ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಬೇಕಾಗುತ್ತದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಕೆಲಸಗಾರರನ್ನು ಉದ್ಯೋಗಕ್ಕೆ ನೇಮಿಸಿಕೊಳ್ಳಲು ಅವಕಾಶ ಲಭಿಸುತ್ತದೆ. ಇದರ ಫಲವಾಗಿ ಪೂರ್ಣೋದ್ಯೋಗವು ಸಾಧನೆಯಾಗುತ್ತದೆ. ಎಫೆಕ್ಟ್ ಆಫ್ ವೇಜ್ ಕಟ್. ಪಿಗು ಆರ್ಗ್ಯೂ that wage cuts lead to a fall in commodity prices in a competitive increase. Due to the increase in sales, the production volume has to be increased. Therefore, there is an opportunity to employ a large number of workers. As a result, full employment is achieved. ಆ ಪ್ರಕಾರ ಪೂರ್ಣೋದ್ಯೋಗ ಸಾಧನೆಯ ಕಾರ್ಯದಲ್ಲಿ ವೇತನ ಬೆಲೆ ನಮ್ಯತೆಯ ಪರಿಕಲ್ಪನೆಯು ಮಹತ್ವವನ್ನು ಪಡೆದುಕೊಂಡಿದೆ. ಇದು ಪೂರ್ಣೋದ್ಯೋಗದ ಸಾಧನೆಯಲ್ಲಿ 2 ರೀತಿಯ ಕೆಲಸ ಮಾಡುತ್ತದೆ. ಮೊದಲನೆಯದಾಗಿ ವೇತನ ದರಗಳು ನಮ್ಯತೆಯನ್ನು ಪಡೆದಿರಬೇಕು. ಅಂದರೆ ಸನ್ನಿವೇಶಗಳಿಗೆ ತಕ್ಕಂತೆ ಅದನ್ನು ಕಡಿಮೆ ಮಾಡಲು ಅವಕಾಶಗಳಿರಬೇಕು. ವೇತನ ದರವನ್ನು ಕಡಿಮೆ ಮಾಡಿದಾಗ ಉದ್ಯೋಗಾವಕಾಶಗಳು ವಿಸ್ತರಿಸಿ ಪೂರ್ಣೋದ್ಯೋಗವು ಸಾಧನೆಯಾಗುತ್ತದೆ. ಎರಡನೆಯದಾಗಿ ವೇತನ ದರಗಳ ಕುಸಿತದಿಂದ ಉತ್ಪಾದನಾ ವೆಚ್ಚವು ಕಡಿಮೆಯಾಗುವುದರಿಂದ ಸರಕುಗಳ ಬೆಲೆ ಕಡಿಮೆಯಾಗಿ ಅವುಗಳಿಗೆ ಬೇಡಿಕೆ ಹೆಚ್ಚುತ್ತದೆ. ಉತ್ಪಾದನೆಯನ್ನು ಹೆಚ್ಚಿಸಬೇಕಾದ ಕಾರಣದಿಂದ ಉದ್ಯೋಗಾವಕಾಶಗಳು ಜಾಸ್ತಿಯಾಗುತ್ತವೆ. According to the concept of wage price elasticity has gained importance in the task of achieving full employment. It works in 2 ways in full employment establishment. First, the rates of wages should be fixed, that is, there should be scope for reducing them according to circumstances. Salary, when rates are lowered, employment opportunities expand and full employment is established. Secondly, on the other hand, as the cost of production falls due to fall in wage rates, prices of goods fall and demand for the increases, employment opportunities increase as production has to be increased. ಈಗ ಚಿತ್ರದ ಮೂಲಕ ವಿವರಣೆ ನೋಡೋಣ. ಹಣರೂಪಿ ವೇತನ ದರಗಳ ಬದಲಾವಣೆಗಳು ನೈಜ ವೇತನಗಳೊಂದಿಗೆ ನೇರವಾದ ಮತ್ತು ಪ್ರಮಾಣಾನುಗುಣವಾದ ಸಂಬಂಧವನ್ನು ಹೊಂದಿರುತ್ತವೆ. ಹಣರೂಪಿ ವೇತನ ದರವನ್ನು ಕಡಿಮೆ ಮಾಡಿದಾಗ ನೈಜ ವೇತನವು ಅದೇ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಕೆಲಸಗಾರರಿಗಿರುವ ಬೇಡಿಕೆಯು ನೈಜ ವೇತನ ದರದ ಇಳಿಯುತ್ತಿರುವ ಕಾರ್ಯವಾಗಿದೆ. ಅಂದರೆ ನೈಜ ವೇತನ ದರವು ಹೆಚ್ಚಿದಾಗ ಕೆಲಸಗಾರರಿಗೆ ಕಡಿಮೆ ಬೇಡಿಕೆಯಾಗುತ್ತದೆ ಮತ್ತು ನೈಜ ವೇತನ ದರವು ಕಡಿಮೆಯಾದಾಗ ಕೆಲಸಗಾರರಿಗೆ ಬೇಡಿಕೆ ಜಾಸ್ತಿಯಾಗುತ್ತದೆ. Changes in monetary wage rates have a direct and proportional relationship with the real wage. Decreasing the monetary wage rate will reduce the real wage by the same amount. The demand for workers is a decreasing function of the real wage rate. This means that when the real wage rate increases, the demand for workers decreases, and when the real wage rate decreases, the demand for workers will be increased. ಚಿತ್ರದಲ್ಲಿ ಎ ಭಾಗದಲ್ಲಿ ಡಿ ಎಂಬುದು ಕೆಲಸಗಾರರಿಗಿರುವ ಬೇಡಿಕೆಯ ರೇಖೆಯಾಗಿದೆ. ಇಳಿಮುಖವಾಗಿ ಬಾಗಿರುವ ಈ ರೇಖೆಯು ವೇತನ ದರವು ಜಾಸ್ತಿಯಾದಂತೆ ಕೆಲಸಗಾರರಿಗೆ ಬೇಡಿಕೆಯು ಕಡಿಮೆಯಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅದರಂತೆಯೇ ನೈಜ ವೇತನದ ಹೆಚ್ಚಳವು ಶ್ರಮದ ಪೂರೈಕೆಯ ಹೆಚ್ಚಳವನ್ನು ಪ್ರತಿಬಿಂಬಿಸುತ್ತದೆ. ಇದನ್ನು ಮೇಲ್ಮುಖವಾಗಿ ಚಲಿಸುತ್ತಿರುವ ಎಸ್ ರೇಖೆಯು ವ್ಯಕ್ತಪಡಿಸುತ್ತಿದೆ. ನೈಜ ವೇತನ ದರವು ಹೆಚ್ಚಿದಾಗ ಅಧಿಕ ಸಂಖ್ಯೆಯ ಕಾರ್ಮಿಕರು ತಮ್ಮನ್ನು ಉದ್ಯೋಗಕ್ಕೆ ನೇಮಿಸಿಕೊಳ್ಳುವಂತೆ ಮುಂದೆ ಬರುತ್ತಾರೆ. ಈ ಬಿಂದುವಿನಲ್ಲಿ ಚಿತ್ರದಲ್ಲಿ ಕಾಣಿಸುತ್ತಿರುವ ಈ ಬಿಂದುವಿನಲ್ಲಿ ಎಸ್ ಮತ್ತು ಡಿ ರೇಖೆಗಳ ಪರಸ್ಪರ ಕ್ರಿಯೆಯು WP ನೈಜ ವೇತನದಲ್ಲಿ NF ಮಟ್ಟದ ಪೂರ್ಣೋದ್ಯೋಗವನ್ನು ತೋರಿಸುತ್ತದೆ. ನೈಜ ವೇತನವನ್ನು ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅಂದರೆ WP1 ಮಟ್ಟದಲ್ಲಿ ಇಟ್ಟರೆ ಕಾರ್ಮಿಕರ ಪೂರೈಕೆಯು
ಡಿಎಸ್ನಷ್ಟು ಜಾಸ್ತಿಯಾಗುತ್ತದೆ. ಇದರಿಂದಾಗಿ ಎನ್ಎಫ್ನಿಂದ N1 ಇಂದ NF ಪ್ರಮಾಣದ ಕೆಲಸಗಾರರು ನಿರುದ್ಯೋಗಿಗಳಾಗುತ್ತಾರೆ. ವೇತನ ದರವನ್ನು WP ಮಟ್ಟಕ್ಕೆ ಇಳಿಸಿದಾಗ ಮಾತ್ರ ನಿರುದ್ಯೋಗವು ನಿವಾರಣೆಯಾಗುತ್ತದೆ ಮತ್ತು ಪೂರ್ಣೋದ್ಯೋಗದ ಮಟ್ಟ NFಗೆ ಸಾಧನೆಯಾಗುತ್ತದೆ. ಚಿತ್ರದಲ್ಲಿ ಇವಾಗ ಅಕಾರ್ಡಿಂಗ್ ಟು ದಿ ಡಯಾಗ್ರಾಮ್, the demand curve for workers in part A of a diagram, a downward sloping curve indicates that the demand for workers decreases as the wage rate increases. Similarly, an increase in the real wage reflects an increase in the supply of labor. This one is expressing upward sloping line, yes. When the real wage rate rises, more workers come forward to find themselves employed. The interaction of lines S and D at this point shows the NF level of full employment at WP1 plus wages. If the real wage is kept at a higher level than this, that is at the lower level of WP, the supply of labor will increase by DS. Due to this, from N1 to NF amount of workers will become unemployed. Only when the wage rate is reduced to the level of WP will unemployment be eliminated and the level of full employment NF will be achieved. ಅದರಂತೆ ರಾಷ್ಟ್ರೀಯ ಆದಾಯ ಅಥವಾ ಉತ್ಪನ್ನ ಮತ್ತು ಉದ್ಯೋಗದ ನಡುವೆ ಒಂದು ನಿರ್ದಿಷ್ಟ ಸಂಬಂಧ ಅಸ್ತಿತ್ವದಲ್ಲಿರುತ್ತದೆ. ಕೆಲಸಗಾರರ ಸಂಖ್ಯೆಯ ಹೆಚ್ಚಳವು ರಾಷ್ಟ್ರೀಯ ಆದಾಯದ ಏರಿಕೆಯನ್ನು ಬಿಂಬಿಸುತ್ತದೆ. ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗದ ನಡುವಿನ ಸಂಬಂಧವನ್ನು ಚಿತ್ರದಲ್ಲಿ ಬಿ ಭಾಗದಲ್ಲಿ OP ರೇಖೆ ಅನ್ನೋದು ವ್ಯಕ್ತಪಡಿಸ್ತಾ ಇದೆ. YF ಆದಾಯದ ಮಟ್ಟವು ಚಿತ್ರದ ಎ ಭಾಗದಲ್ಲಿನ NF ಪೂರ್ಣೋದ್ಯೋಗದ ಮಟ್ಟಕ್ಕೆ ಅನುರೂಪವಾಗಿದೆ. ಉದ್ಯೋಗವು ಹೆಚ್ಚಾದಂತೆ OP ರೇಖೆಯು ಚಪ್ಪಟೆಯಾಕಾರವಾಗುತ್ತಿರುವುದನ್ನು ನೋಡಬಹುದು. ಇಳಿಮುಖ ಪ್ರತಿಫಲ ನಿಯಮದ ಆಚರಣೆಯ ಕಾರಣದಿಂದ ರಾಷ್ಟ್ರೀಯ ಆದಾಯವು ಉದ್ಯೋಗದ ಹೆಚ್ಚಳಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚುತ್ತದೆ ಎಂಬುದನ್ನು ಇದು ವ್ಯಕ್ತಪಡಿಸುತ್ತಿದೆ. Similarly, a definite relationship exists between national income and employment. An increase in the number of workers reflects a rise in national income. The OP line in part B of the figure expresses the relationship between national income and employment. The level of income YF corresponds to the level of full employment NE in part A of the figure. As employment increases, the OP curve flattens, indicating that national income increases less than the increase in employment due to the practice of the law of diminishing returns. ಅದರಂತೆ ಚಿತ್ರ ಭಾಗ ಸಿ ನಲ್ಲಿ ನೋಡುತ್ತಿದ್ದಂತೆ ಅರ್ಥವ್ಯವಸ್ಥೆಯಲ್ಲಿ ಉತ್ಪನ್ನ ಮತ್ತು ಹಣದ ಮಾರುಕಟ್ಟೆಗಳ ನಡುವೆ ಸಮತೋಲನವನ್ನು ತೋರಿಸಲಾಗಿದೆ. ಇದನ್ನು IS ಮತ್ತು LM ರೇಖೆಗಳ ಮೂಲಕ ವ್ಯಕ್ತಪಡಿಸಲಾಗಿದೆ. IS ಮತ್ತು LM ರೇಖೆಗಳು ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಮತ್ತು RF ಬಡ್ಡಿಯ ದರವನ್ನು ನಿರ್ಧರಿಸುತ್ತವೆ. ಅದರಂತೆ ಬೆಲೆಗಳ ಮತ್ತು ವೇತನಗಳ ನಮ್ಯತೆಯೊಂದಿಗೆ ಬೆಲೆಯು PO ಮಟ್ಟದಲ್ಲಿ ನೆಲೆಸುತ್ತದೆ. ಇದರಿಂದಾಗಿ ಪೂರ್ಣೋದ್ಯೋಗವು ಸ್ಥಾಪನೆಯಾಗುತ್ತದೆ. ಪೂರ್ಣೋದ್ಯೋಗವು ಸ್ಥಾಪನೆಯಾಗುವ ಸಂಗತಿಯನ್ನು ಚಿತ್ರದ ಸಹಾಯದಿಂದ ಪರಿಶೀಲಿಸಲಾಗಿದೆ. With prices and wages unchanged, the price settles at the PO level. This will establish full employment. Let's examine the fact that full employment is achieved with the help of this diagram. ಚಿತ್ರದಲ್ಲಿ ಭಾಗ ಎ ಎಂಬುದು ನೈಜ ವೇತನವು WP1 ಮತ್ತು ಉದ್ಯೋಗವು N1 ಆಗಿದೆ ಎಂಬುದನ್ನು ತೋರಿಸುತ್ತಿದೆ. ಈ ಮಟ್ಟದ ಉದ್ಯೋಗಕ್ಕೆ ಅನುರೂಪವಾದ ಆದಾಯದ ಮಟ್ಟವು
ಚಿತ್ರದ ಬಿ ಭಾಗದಲ್ಲಿ Y1 ಆಗಿದೆ. ಈ ಮಟ್ಟದ ಆದಾಯಕ್ಕೆ ಅನುರೂಪವಾದ ಬೆಲೆಯ ಮಟ್ಟವು P1 ಆಗಿದ್ದು, ಚಿತ್ರದಲ್ಲಿ ಸಿ ಭಾಗ ಇದನ್ನು LM ರೇಖೆಯಿಂದ ಪ್ರತಿನಿಧಿಸುತ್ತಿದೆ. ನೈಜ ವೇತನ ದರ WP1 ಬಿಂದುವಿನಲ್ಲಿ ಶ್ರಮದ ಪೂರೈಕೆಯು ಶ್ರಮದ ಬೇಡಿಕೆಗಿಂತ DS ಪ್ರಮಾಣದಷ್ಟು ಹೆಚ್ಚಾಗಿದೆ. N1 ಇಂದ NF ಪ್ರಮಾಣದಷ್ಟು ಕೆಲಸಗಾರರು ನಿರುದ್ಯೋಗಿಗಳಾಗಿರುವುದು ಇದರಿಂದ ತಿಳಿದುಬರುತ್ತಿದೆ. In part A of the diagram, real wages are WP1 and employment is N1. The income level corresponding to this level of employment is Y1 in part B of the diagram. The price level corresponding to this level of income is P1 and is represented by the LM curve in the part C of the diagram. WP is the wage rate at the point where the supply of labor exceeds the demand for labor by an amount of DS. This shows that from N1 to NF number of workers are unemployed. ಹಣರೂಪಿ ವೇತನಗಳು ಕಡಿಮೆಯಾದಾಗ ಉತ್ಪಾದನಾ ವೆಚ್ಚ ಮತ್ತು ಸರಕುಗಳ ಬೆಲೆಗಳು ಇಳಿಯುತ್ತವೆ. ವೇತನಗಳ ಮತ್ತು ಬೆಲೆಗಳ ಕುಸಿತದ ಕಾರಣದಿಂದ ವ್ಯವಹಾರಗಳ ಉದ್ದೇಶಕ್ಕಾಗಿ ಅಗತ್ಯವಿರುವ ಹಣದ ಪ್ರಮಾಣ ಕಡಿಮೆಯಾಗುತ್ತದೆ. ಅಂದರೆ ವೇತನಗಳು ಮತ್ತು ಬೆಲೆಗಳ ಕುಸಿತದ ಕಾರಣದಿಂದ ಹಣಕ್ಕೆ ಬೇಡಿಕೆ ಸಹಜವಾಗಿ ಕಡಿಮೆಯಾಗುತ್ತದೆ. ಪ್ರಚಲಿತ ಬಡ್ಡಿಯ ದರ R1 ಬಿಂದುವಿನಲ್ಲಿ ಹಣದ ಪೂರೈಕೆಯು ಹಣದ ಬೇಡಿಕೆಗಿಂತ ಅಧಿಕವಾಗಿರುತ್ತದೆ. ಹಣದ ಪೂರೈಕೆಯ ಅಧಿಕ್ಯತೆಯು ಅದರ ಕಾರಣದಿಂದಾಗಿ LM ರೇಖೆಯು ಬಲಗಡೆಗೆ ಅಂದರೆ LM ಬಿಂದುವಿಗೆ ಚಲಿಸುತ್ತದೆ. ಇದರ ಪರಿಣಾಮವಾಗಿ ಈ ಬಿಂದುವಿನಲ್ಲಿ ಸಮತೋಲನವು ನೆಲೆಸುತ್ತದೆ. ಸಮತೋಲನ ಬಿಂದುವಿನಲ್ಲಿ ಅಂದರೆ ಈ ಬಿಂದುವಿನಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಚಿತ್ರದ ಸಿ ಭಾಗದಲ್ಲಿ ತೋರಿಸುವಂತೆ YF ಮಟ್ಟದ ಆದಾಯ ಮತ್ತು RF ಮಟ್ಟದ ಬಡ್ಡಿಯ ದರ ಇರುತ್ತವೆ. ಚಿತ್ರದ ಎ ಭಾಗದಲ್ಲಿ ವ್ಯಕ್ತವಾಗುವಂತೆ WP ಎಂಬುದು ನೈಜ ವೇತನ ದರದಲ್ಲಿ NF ಮಟ್ಟದ ಪೂರ್ಣೋದ್ಯೋಗವು ಸಾಧನೆಯಾಗುತ್ತದೆ ಎಂದು ತೋರಿಸಲಾಗಿದೆ. Because of workers find the jobs, so wage levels will fall due. When the money wages falls, the cost of production and the prices of goods falls. The amount of money required for business purposes decreases due to the fall in wages and the prices, which means that the demand for money due to the fall in wages and prices naturally decreases. At the prevailing rate of interest R1, the money supply exceeds the demand for money at the point. The LM curve moves downwards, that is to the point LM, due to the excess of money supply. As a result, equilibrium will settle at the point E. At equilibrium point, the economy will have YF level of income and RF level of interest rate as shown in figure C, and at WP real wage rate, NF level of full employment will be achieved as shown in figure A. ವಿದ್ಯಾರ್ಥಿಗಳೇ, ಈಗ ಟೀಕೆಗಳನ್ನು ನೋಡೋಣ. ಪಿಗುರವರ ವೇತನ ಕಡಿತ ಪರಿಕಲ್ಪನೆಗೆ ಹಲವು ಅರ್ಥಶಾಸ್ತ್ರಜ್ಞರು ಟೀಕಿಸಿದ್ದಾರೆ. ನಂಬರ್ 1, ಇಡೀ ಅರ್ಥವ್ಯವಸ್ಥೆಗೆ ಇದು ಅನ್ವಯವಾಗುವುದಿಲ್ಲ. ನಂಬರ್ 2, ಹಣರೂಪಿ ವೇತನಗಳ ಕಡಿತ ಅವಶ್ಯಕತೆ ಇಲ್ಲ. ಹಣರೂಪಿ ಮತ್ತು ನೈಜ ವೇತನಗಳ ನಡುವೆ ವ್ಯತಿರಿಕ್ತ ಸಂಬಂಧವಿದೆ. ನೆಕ್ಸ್ಟ್, ಬೆಲೆಯ ಮಟ್ಟದ ಏರಿಕೆಯ ಅವಶ್ಯಕತೆ ಇರುತ್ತದೆ. ನಂಬರ್ 5, ಪ್ರಾಯೋಗಿಕವಾಗಿ ಅಸಾಧ್ಯವಾಗಿದೆ. ನಂಬರ್ 6, ಸಾಮಾಜಿಕ ನ್ಯಾಯದ ಅಂಶ ಇಲ್ಲಿ ಪರಿಗಣಿಸಿಲ್ಲ ಅಂತ ಹಲವು ಅರ್ಥಶಾಸ್ತ್ರಜ್ಞರು ಇದನ್ನು ಟೀಕಿಸಿದ್ದಾರೆ. ದಿ ಕ್ರಿಟಿಸಿಸಮ್ ಆಫ್ ದಿ ವೇಜ್ ಕಟ್ ಥಿಯರಿ ನಾಟ್ ಅಪ್ಲಿಕೇಬಲ್ ಟು ಹೋಲ್ ಎಕಾನಮಿ. Money wage cut not essential. There is an inverse relationship between money wages and real wages. Necessity of increase in price level. Practically
it is impossible, and there is a social justice factor. Next, conclusion. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಚಿಂತನೆಗಳಲ್ಲಿ ವೇತನ ಕಡಿತ ಸಿದ್ಧಾಂತವು ಅತ್ಯಂತ ಪ್ರಮುಖವಾಗಿದೆ. ಅದರಂತೆ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಸಾಧನೆಗೆ ವೇತನ ಕಡಿತ ಎಂಬುದು ಒಂದು ಅತ್ಯುತ್ತಮ ಸೊಲ್ಯೂಷನ್ ಆಗಿ ನಾವು ಕಾಣಬಹುದಾಗಿದೆ. ಇದನ್ನು ಹಲವು ಅರ್ಥಶಾಸ್ತ್ರಜ್ಞರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೂ ಒಂದು ಹಂತದಲ್ಲಿ ಇದು ಅತ್ಯಂತ ಪ್ರಮುಖವಾದಂತಹ ಪರಿಕಲ್ಪನೆಯಾಗಿ ಅರ್ಥಶಾಸ್ತ್ರದಲ್ಲಿ ಹೊರಹೊಮ್ಮಿದೆ. ದಿ ವೇಜ್ ಕಟ್ ಥಿಯರಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಯರಿ ಆಫ್ ಕ್ಲಾಸಿಕಲ್ ಥಾಟ್ಸ್. ದಿ achievement of full employment in the economy, cutting wages can be the best solutions. Most of the times we can't apply these rules because of some circumstances. So many economists have opposed this concept, but at the end this is one of the best solution of classical thoughts. We have to accept that. Okay. Now ವಿದ್ಯಾರ್ಥಿಗಳೇ, ಇಷ್ಟು ವೇತನ ಕಡಿತದ ಒಂದು ವಿವರಣೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ತಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ಧನ್ಯವಾದಗಳು.